ನಮಸ್ಕಾರ ಸ್ನೇಹಿತರೆ, ಕತೆ ಸಂಗ್ರಹದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಪ್ರಪಂಚವು ದಿನನಿತ್ಯ ಬಳಸುವ ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಹೀಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಒಂದೇ ದೇಶದಲ್ಲಿ ಒಂದೇ ದಿನದಲ್ಲಿ ಸಂಪೂರ್ಣವಾಗಿ ಬ್ಯಾನ್ ಆಗಿಬಿಟ್ಟರೆ ಏನಾಗುತ್ತದೆ? ಸ್ನೇಹಿತರೆ, ಇಂದಿನ ಡಿಜಿಟಲ್ ಯುಗದಲ್ಲಿ ಅಂತ ಘಟನೆ ನಡೆಯುವುದು ನಮಗೆ ಅಸಾಧ್ಯವೆಂದು ತೋರುತ್ತದೆ. ಆದರೆ ಇತ್ತೀಚೆಗೆ ಹಿಮಾಲಯದ ಹೃದಯದಲ್ಲಿ ಇರುವ ನೇಪಾಳ ದೇಶವು ಇಂಥ ಧೈರ್ಯಶಾಲಿ ನಿರ್ಧಾರ ಕೈಗೊಂಡಿದೆ. ಸ್ನೇಹಿತರೆ, ನೇಪಾಳ ಸರ್ಕಾರವು ಕೇವಲ ಒಂದೇ ಘೋಷಣೆಯ ಮೂಲಕ ಜನರು ಬಳಸುತ್ತಿದ್ದ 26 ದೊಡ್ಡ ಪ್ಲಾಟ್ಫಾರ್ಮ್ಗಳನ್ನು ಒಂದೇ ಬಾರಿಗೆ ನಿಷೇಧ ಮಾಡಿದೆ. ಈ ನಿರ್ಧಾರವು ಜನರಲ್ಲಿ ಆಘಾತ ಮೂಡಿಸಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನರಿಗೆ ಗ್ರಾಸವಾಯಿತು. ಸ್ನೇಹಿತರೆ, ನೇಪಾಳದಲ್ಲಿ ಏಕೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿತು? ಯಾರು ಈ ನಿರ್ಧಾರ ತೆಗೆದುಕೊಂಡರು? ನ್ಯಾಯಾಲಯ ಹೇಗೆ ಬೆಂಬಲ ನೀಡಿತು? ಜನರ ಪ್ರತಿಕ್ರಿಯೆ ಏನಾಯಿತು? ಭವಿಷ್ಯ ಪರಿಣಾಮಗಳು ಏನು? ಬನ್ನಿ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ವಿಡಿಯೋ ನೋಡುವ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೇಪಾಳ ಒಂದು ಚಿಕ್ಕ ದೇಶವಾದರೂ ಕಳೆದ 2 ದಶಕಗಳಲ್ಲಿ ಡಿಜಿಟಲ್ ಕ್ರಾಂತಿಯಲ್ಲಿ ಅಚ್ಚರಿಯ ವೇಗದಲ್ಲಿ ಬೆಳವಣಿಗೆಯಾಗುತ್ತಿತ್ತು. ಜನರು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಯೂಟ್ಯೂಬ್ ಮುಂತಾದ ಆ್ಯಪ್ಗಳನ್ನು ವ್ಯಾಪಕವಾಗಿ ಬಳಸುತ್ತಿದ್ದರು. ಸ್ನೇಹಿತರೆ, ದೇಶದಲ್ಲಿ 70% ಹೆಚ್ಚು ಜನರು ಇಂಟರ್ನೆಟ್ ಬಳಸುವಂತೆ ಆಗಿತ್ತು. ಸ್ನೇಹಿತರೆ, ಆದರೆ ಈ ಬೆಳವಣಿಗೆಯೊಂದಿಗೆ ಸಮಸ್ಯೆಗಳು ಬೆಳೆದವು. ನಕಲಿ ಸುದ್ದಿ, ವಂತಿತ, ಹಿಂಸಾತ್ಮಕ ವಿಡಿಯೋ, ಯುವಕರ ಮೇಲೆ ದುಷ್ಟ ಪರಿಣಾಮ, ರಾಜಕೀಯ ಪ್ರಚಾರ ಇವು ಎಲ್ಲವೂ ಸೋಷಿಯಲ್ ಮೀಡಿಯಾದ ಮೂಲಕ ಹೆಚ್ಚುತ್ತಿತ್ತು. ಸ್ನೇಹಿತರೆ, ಸರ್ಕಾರಕ್ಕೆ ನಿಯಂತ್ರಣ ಸಾಧಿಸುವುದು ಕಷ್ಟವಾಗುತ್ತಿತ್ತು. ನೇಪಾಳ ಸರ್ಕಾರವು ಎಚ್ಚರಿಕೆ ನೀಡುತ್ತಾ ಬಂದಿತ್ತು. ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ದೇಶದಲ್ಲಿ ಕಾರ್ಯನಿರ್ವಹಿಸಲು ಬಯಸಿದರೆ ಅದು ಕಡ್ಡಾಯವಾಗಿ ಸರ್ಕಾರದೊಂದಿಗೆ ನೋಂದಣಿ ಮಾಡಬೇಕು ಮತ್ತು ಸ್ಥಳೀಯ ಪ್ರತಿನಿಧಿ ಕಚೇರಿ ತೆರೆಯಬೇಕು ಮತ್ತು ಕಾನೂನು ಪಾಲನೆ ಮಾಡುವಂತೆ ನಿಯಮಗಳನ್ನು ಅನುಸರಿಸಬೇಕು ಎಂದು ತಿಳಿಸಿತ್ತು. ಸ್ನೇಹಿತರೆ, ಆದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟ್ವಿಟರ್ ಮುಂತಾದ ದೊಡ್ಡ ಪ್ಲಾಟ್ಫಾರ್ಮ್ಗಳು ಈ ನಿಯಮ ಪಾಲಿಸಲು ಸಿದ್ಧವಾಗಲಿಲ್ಲ. ಹಲವಾರು ಬಾರಿ ಮನವಿ ಮಾಡಿದರೂ ಪ್ರತಿಕ್ರಿಯೆ ಬರಲಿಲ್ಲ. 2025 ಸೆಪ್ಟೆಂಬರ್ 4ರಂದು ಸರ್ಕಾರವು ಅಂತಿಮ ತೀರ್ಮಾನ ಕೈಗೊಂಡಿತು. ಸಂಚಾರ ಮತ್ತು ಮಾಹಿತಿ ತಂತ್ರಜ್ಞಾನ ಅಧಿಕೃತ ಘೋಷಣೆ ಮಾಡಿದರು. ಅವರು ಹೇಳಿದರು, ನಾವು ಈ ಪ್ಲಾಟ್ಫಾರ್ಮ್ಗಳಿಗೆ ಸಾಕಷ್ಟು ಸಮಯ ನೀಡಿದ್ದೇವೆ ಸ್ನೇಹಿತರೆ, ಆದರೆ ಅವು ನಮ್ಮ ಕಾನೂನು ಪಾಲಿಸಲು ನಿರ್ಲಕ್ಷ್ಯ ತೋರಿವೆ. ಆದ್ದರಿಂದ ಇಂದಿನಿಂದ ನೋಂದಣಿ ಮಾಡದೆ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ನೇಪಾಳದಲ್ಲಿ ಕಾರ್ಯನಿರ್ವಹಿಸಲು ಅವಕಾಶವಿಲ್ಲ ಎಂದು ನೇಪಾಳ ಸರ್ಕಾರ ಹೇಳಿತು. ನೇಪಾಳ ಟೆಲಿಕಮ್ಯುನಿಕೇಷನ್ಸ್ ಅಥಾರಿಟಿಗೆ ಅವುಗಳನ್ನು ತಕ್ಷಣವೇ ನಿರ್ಬಂಧಿಸಲು ಸೂಚಿಸಲಾಗಿದೆ. ಸ್ನೇಹಿತರೆ, ಇದನ್ನು ಬೆಂಬಲಿಸಲು ಸಚಿವಾಲಯದ ನೋಂದಣಿ ಮಾಡದೆ ಪ್ಲಾಟ್ಫಾರ್ಮ್ಗಳನ್ನು ಇಂದಿನಿಂದ ನಿಷೇಧಿಸಲಾಗುತ್ತದೆ. ಇದು ದೇಶದ ಸೈಬರ್ ಭದ್ರತೆಗೆ ಅತ್ಯಗತ್ಯ. ಈ ನಿರ್ಧಾರವನ್ನು ಕೇವಲ ಸರ್ಕಾರ ಮಾತ್ರವಲ್ಲ, ಸುಪ್ರೀಂ ಕೋರ್ಟ್ ಕೂಡ ಬೆಂಬಲಿಸಿತು. ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನೇಪಾಳದಲ್ಲಿ ಕಾರ್ಯನಿರ್ವಹಿಸಲು ಬಯಸಿದರೆ ಅದು ದೇಶದ ಕಾನೂನುಗಳಿಗೆ ಒಳಪಟ್ಟಿರಬೇಕು. ಇಲ್ಲವಾದರೆ ಅವುಗಳಿಗೆ ಅವಕಾಶವಿಲ್ಲವೆಂದು ನೇಪಾಳ ಸರ್ಕಾರ ಹೇಳಿದೆ. ಹೀಗಾಗಿ ಸರ್ಕಾರದ ನಿರ್ಧಾರಕ್ಕೆ ಕಾನೂನು ಮಟ್ಟದ ಶಕ್ತಿ ಸಿಕ್ಕಿತು. ಸ್ನೇಹಿತರೆ, 2025 ಸೆಪ್ಟೆಂಬರ್ 4ರಿಂದ ಪ್ರಾರಂಭವಾಗಿ ಈ ಕೆಳಗಿನ ಪ್ಲಾಟ್ಫಾರ್ಮ್ಗಳು ನೇಪಾಳದಲ್ಲಿ ಬ್ಯಾನ್ಗೊಳ್ಳಲಾರಂಭಿಸಿದವು. ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಟ್ವಿಟರ್, ಮೆಸೆಂಜರ್ ಇನ್ನೂ ಹಲವಾರು. ನೇಪಾಳದ ಜನರು ಇದನ್ನು ಕೇಳಿದ ತಕ್ಷಣವೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಶುರುವಾಯಿತು. ಅನೇಕರು ಸರ್ಕಾರದ ನಿರ್ಧಾರವನ್ನು ಟೀಕಿಸಿದರು. ಇದು ಮಾತುಗಳು ಸ್ವಾತಂತ್ರ್ಯದ ಕಠ್ಮಂಡು ನಗರದಲ್ಲಿ ಜನರು ಪ್ರತಿಭಟನೆ ನಡೆಸಿದರು. ಪೊಲೀಸರ ಜೊತೆ ಘರ್ಷಣೆ ಕೂಡ ಸಂಭವಿಸಿತು. ಇನ್ನೊಂದು ಭಾಗ ಜನರು ಸರ್ಕಾರವನ್ನು ಬೆಂಬಲಿಸಿದರು. ನಕಲಿ ಸುದ್ದಿಗಳನ್ನು ತಡೆಯಲು, ಯುವಜನತೆ ವ್ಯಸನದಿಂದ ದೂರ ಇರಲು ಇದು ಒಳ್ಳೆಯ ನಿರ್ಧಾರ ಎಂದು ಕೆಲವರು ಅಭಿಪ್ರಾಯಪಟ್ಟರು. ಸ್ನೇಹಿತರೆ, ಈ ನಿರ್ಧಾರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಯಿತು. ಆದರೆ ಕೆಲವು ದೇಶಗಳು, ವಿಶೇಷವಾಗಿ ಭಾರತ ಮತ್ತು ಚೀನಾ, ನೇಪಾಳದ ನಿರ್ಧಾರವನ್ನು ಗಮನಿಸುತ್ತವೆ. ಭಾರತದಲ್ಲಿ ಸಹ ಇಂಥ ನಿಯಮಗಳನ್ನು ಕಠಿಣಗೊಳಿಸುವ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ.
ಸ್ನೇಹಿತರೆ, ನೇಪಾಳದ ಅನೇಕ ಸಣ್ಣ ಮಾಧ್ಯಮ ಉದ್ಯಮಿಗಳು, ಪ್ರವಾಸೋದ್ಯಮ ಕ್ಷೇತ್ರ, ಯೂಟ್ಯೂಬ್ ಕ್ರಿಯೇಟರ್ಗಳು ಎಲ್ಲರೂ ಇದರಿಂದ ನೇರವಾಗಿ ಬಾಧಿತರಾದರು. ಡಿಜಿಟಲ್ ಮಾರ್ಕೆಟಿಂಗ್, ಆನ್ಲೈನ್ ಬಿಸಿನೆಸ್ಗಳಿಗೆ ದೊಡ್ಡ ಹೊಡೆತ ಬಿತ್ತು. ಸ್ನೇಹಿತರೆ, ಅನೇಕ ಯುವಕರು ತಮ್ಮ ಆದಾಯ ಕಳೆದುಕೊಂಡರು. ಆದರೆ ಸರ್ಕಾರದ ದೃಷ್ಟಿಯಲ್ಲಿ ಇದು ಕಾಲಾತೀತ ನೋವು, ಆದರೆ ದೀರ್ಘಾವಧಿಯಲ್ಲಿ ಪ್ರಯೋಜನ ಎಂದು ಕಾಣುತ್ತಿದೆ. ಸ್ನೇಹಿತರೆ, ಈ ನಿರ್ಧಾರ ಶಾಶ್ವತವಾಗುತ್ತದೆಯೋ ಅಥವಾ ಪ್ಲಾಟ್ಫಾರ್ಮ್ಗಳು ಸರ್ಕಾರದ ನಿಯಮ ಪಾಲಿಸಲು ಮುಂದಾದರೆ ಮತ್ತೆ ತೆರೆದುಕೊಳ್ಳುತ್ತವೋ? ಇದು ಈಗ ಎಲ್ಲರ ದೊಡ್ಡ ಪ್ರಶ್ನೆಯಾಗಿದೆ. ಫೇಸ್ಬುಕ್, ಗೂಗಲ್ ಕಂಪನಿಗಳು ಸರ್ಕಾರದೊಂದಿಗೆ ಮಾತುಕತೆ ನಡೆಸಬಹುದು ಎಂದು ಅಂದಾಜು ಇದೆ. ಸ್ನೇಹಿತರೆ, ನೇಪಾಳ ಸರ್ಕಾರದ ಈ ನಿರ್ಧಾರವು ಕೇವಲ ಈ ದೇಶದ ಭವಿಷ್ಯವನ್ನೇ ಬದಲಾಯಿಸುವುದಿಲ್ಲ, ಪ್ರಪಂಚದ ಇತರೆ ರಾಷ್ಟ್ರಗಳಿಗೂ ದೊಡ್ಡ ಸಂದೇಶವನ್ನು ನೀಡುತ್ತದೆ. ಡಿಜಿಟಲ್ ಯುಗದಲ್ಲಿಯೇ ಮಾತಿನ ಸ್ವಾತಂತ್ರ್ಯ, ನಿಯಂತ್ರಣ, ಕಾನೂನು ಪಾಲನೆ ಇವುಗಳ ನಡುವಿನ ಸಮತೋಲನ ಹುಡುಕುವುದು ಎಷ್ಟು ಕಷ್ಟವೆಂಬುದನ್ನು ಈ ಘಟನೆ ತೋರಿಸುತ್ತದೆ. ನೇಪಾಳ ಬ್ಯಾನ್ ಮಾಡಿರುವ 26 ಸೋಷಿಯಲ್ ಮೀಡಿಯಾ ಆ್ಯಪ್ಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.